ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರಿನ ಹೊರವಲಯ ಆನೇಕಲ್ನ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿಯ ನಶೆಯ ಅಸಲಿ ಎತ್ತು ಬಗೆದಷ್ಟು ಬಯಲಾಗ್ತಾನೆ ಇದೆ. ಕಿಕ್ಕೇರಿಸಿಕೊಂಡವರಿಗೆ ಮತ್ತಷ್ಟು ಶಾಕ್ ಆಗಿದೆ. ಇದೀಗ ಖಾಕಿ ತನಿಖೆಯಲ್ಲಿ ನಶೆಯಾಟದ ರಹಸ್ಯ ಮತ್ತಷ್ಟು ಬಯಲಾಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಇಲ್ಲಿದೆ. ಗುಂಡು ತುಂಡು ಅಮಲಿನಲ್ಲಿ ಸೆಲೆಬ್ರಿಟಿಗಳು, ರೇವ್ ಪಾರ್ಟಿ ಡ್ರಗ್ಸ್ ಕಿಕ್ ಬೆನ್ನತ್ತಿದ ಖಾಕಿ. ವೀಕೆಂಡ್ ಬಂತು ಅಂದ್ರೆ ನಶೆ ಗುಂಗಿನಲ್ಲಿ ತೇಲಾಡುವುದು. ಡ್ರಗ್ಸ್, ಗಾಂಜಾ, ಡ್ರಿಂಕ್ಸ್, ಮಸ್ತ್ ಮಸ್ತ್ ಡ್ಯಾನ್ಸ್. ಆನೇಕಲ್ನಲ್ಲಿ ರಾರಾ ರೇವ್ ಪಾರ್ಟಿಯನ್ನ ಪೊಲೀಸರು ಬೆನ್ನು ಬಿದ್ದಿದ್ದು ಕಿಕ್ಕೇರಿಸಿಕೊಂಡಿದ್ದವರಿಗೆ ಶಾಕ್ ಎದುರಾಗಿದೆ. ಮೆಡಿಕಲ್ ಟೆಸ್ಟ್ನಲ್ಲಿ ನಟಿ ಹೇಮಾ ಸೇರಿ 80 ಮಂದಿಯ ಬ್ಲಡ್ ರಿಪೋರ್ಟ್ನಲ್ಲಿ ಡ್ರಗ್ಸ್ ಅಂಶ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ರೇವ್ ಪಾರ್ಟಿ ವೇಳೆ ಕಿರಿಕ್ ಮಾಡಿ ತಗ್ಲಾಕೊಂಡಿದ್ದ ಹೇಮಾ ನಟಿ ಅನ್ನೋದೇ ಪೊಲೀಸರಿಗೆ ಗೊತ್ತಿರಲಿಲ್ವಂತೆ. ವಿಚಾರಣೆ ವೇಳೆ ತಾನೊಬ್ಬ ನಟಿ ಅಂದಾಗ್ಲೇ ಪೊಲೀಸರಿಗೆ ಗೊತ್ತಾಗಿದ್ದಂತೆ. ನಿರ್ಲಕ್ಷ್ಯ ತೋರಿದ 3 ಪೊಲೀಸರ ತಲೆದಂಡ. ಆನೇಕಲ್ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತೆ ಹೆಬ್ಗೋಡಿ ಠಾಣೆ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಹಿನ್ನೆಲೆ ಪೊಲೀಸ್ ಠಾಣೆಯ ಎಸ್ಪಿ ಗಿರೀಶ್, ಬೀಟ್ ಆಫೀಸರ್ ನಾರಾಯಣ ಸ್ವಾಮಿ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಫಾರ್ಮ್ ಹೌಸ್ ಮಾಲೀಕರಿಗೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟಿದೆ. ಗೋಪಾಲ ರೆಡ್ಡಿ ಮನೆಗೆ ಅಧಿಕಾರಿಗಳು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ರಾಜಧಾನಿ ಹುಡ್ತಾ ಬೆಂಗಳೂರು ಆಗ್ತಾ ಇದೆ ಅಂತ ಟ್ವೀಟ್ನಲ್ಲೇ ಬಿಜೆಪಿ ಗುಡುಗಿದೆ. ಸಿಲಿಕಾನ್ ಸಿಟಿ ಈಗ ಮಾದಕ ವಸ್ತುಗಳ ಅಡ್ಡೆ ಆಗಿದೆ. ಎಗ್ಗಿಲ್ಲದೆ ಡ್ರಗ್ಸ್, ಗಾಂಜಾ, ರೇವ್ ಪಾರ್ಟಿ ನಡೀತಾ ಇದೆ. ಜಿಆರ್ ಫಾರ್ಮ್ ಹೌಸ್ನ ರೇವ್ ಪಾರ್ಟಿ ಬಗ್ಗೆ ಉಲ್ಲೇಖಿಸಿ ಸರ್ಕಾರದ ಕಾಲು ಎಳೆದಿದೆ. ರಾತ್ರಿ ಇಡೀ ರೇವ್ ಪಾರ್ಟಿಯಲ್ಲಿ ನಡೆದ ಹಂಗಾಮ ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ವಾಗ್ಸಮರಕ್ಕೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.